ನೋಡಿ ನನ್ನ ನೋಡಿ ಹೆದರಿಕೆ ಆಗ್ತಾ ಉಂಟಾ? ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬಾ ಚಂದ ಇದ್ದೇನೆ. ನೀವು ಕೂಡ ಚಂದ ಇರ್ತೀರಿ ಅಂತ ಅನ್ಕೊಳ್ತೇನೆ. ನಿಮ್ಗೆ ಗೊತ್ತುಂಟು, ನಿನ್ನೆ ನಾವೆಲ್ಲಿ ಬಂದಿತ್ತು, ಮುರುಡೇಶ್ವರ. ಇಲ್ಲೇ ಉಂಟು ಇವಾಗ ಅರ್ಲಿ ಮಾರ್ನಿಂಗ್ ಬೀಚಿಗೆ ಹೋಗಿ ಚಂದ ಮಾಡಿ ಜಾಲಿ ಮಾಡುವ ಅಂತೇಳಿ ಉಂಟು. ಬೀಚಿಗೆ ಹೋಗೋದು ಈಗ. ಬೀಚ್ ನೋಡ್ಲಿಲ್ಲಂತೆ. ಬೀಚ್ ಸಿಕ್ಕಾಪಟ್ಟೆ ನೋಡಿದ್ದೇನೆ, ಬಟ್ ಆಟ ಆಡ್ಲಿಕ್ಕೆ ಸಿಗುದಿಲ್ಲ ಆಯ್ತಾ. ಮಲ್ಪೆಗೆ ಹೋದಾಗ ಅವರಿಗೆ ಅಂದ್ರೆ ಜನರು ಇಲ್ಲದ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಆಟ ಆಡ್ಲಿಕ್ಕೆ. ಎಂತಂದ್ರೆ ನಾರ್ಮಲ್ ಆಗಿ ಹೋಗುವಾಗ ಬಟ್ಟೆ ಹಾಕೊಂಡು ಹೋಗಿರ್ತೇವೆ, ಬಸ್ಸಲ್ಲಿ ಹೋಗಿರ್ತೇವೆ. ಅಲ್ಲಿ ಹೋಗಿ ಆಟ ಆಡಿ ರಿಟರ್ನ್ ಮತ್ತೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಚಂಡಿ ಮೈ ಎಲ್ಲ ಮಾಡ್ಕೊಂಡು ಇರಿಟೇಟ್ ಆಗ್ತದೆ ಅದು. ಮತ್ತೆ ತುಂಬಾ ಲಾಂಗ್ ಜರ್ನಿ ಇರುವಾಗಲೂ ರಗಳೆ ಆಗ್ತದೆ, ಉಪ್ಪು ನೀರಲ್ಲ ಇದಾಗ್ತದೆ. ಇವ್ರ ಮನೆ ಹತ್ರನೇ ಇರೋದಲ್ಲ, ಜಾಲಿ ಮಾಡಿ ಬರುದು. ಈಗ ಬೇಗ ಬನ್ನಿ ಹೋಗುವ. ಓಕೆ, ಫಸ್ಟ್ ತಿಂಡಿ ತಿನ್ಬೇಕು, ಹೊಟ್ಟೆ ಹಸಿವಾಗ್ತುಂಟು. ಎಲ್ಲಾದ್ರೂ ಅಂಗಡಿಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಗುವ, ಓಕೆನಾ? ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಇಲ್ಲವ, ಮಾಡುದಿಲ್ಲ. ಇಲ್ಲ, ಇವತ್ತು ಸ್ವಲ್ಪ ಬ್ರೇಕ್ ಕೊಡುವ ಅಂತ ನಮಗೆ. ಎಂತ ಮಾಡುದು ಅದಕ್ಕೆ ನೋಡುವ, ಮತ್ತೆ ಮನ್ಸಾದ್ರೆ ಮಾಡ್ತೇನೆ. ಈಗ ಇಟ್ಕೊಳ್ತೇನೆ. ಈಗ ಸ್ವಲ್ಪ ಮನ್ಸಿಲ್ಲ, ಬೆಳಗ್ಗೆನೆ ಬಿಚ್ಚಿ ಯೋಚನೆ ಮಾಡುವ. ನಿಮ್ಮ ಮನೆ ಹತ್ರ ರಾತ್ರಿ ಮಲಗಿದಾಗೆಲ್ಲ ಗುಡುಮ್ ಗುಡುಮ್ ಎಲ್ಲ ಸೌಂಡ್ ಕೇಳ್ತಿತ್ತು. ನಾನು ಅನ್ಕೊಂಡೆ ರಾತ್ರಿ ಆಕ್ಸಿಡೆಂಟೇ ಆಯ್ತು ಅಂತ ಹೇಳಿ. ಇಲ್ಲಿ ನೋಡಿ, ಟೋಲ್ ಇರೋದು ಇಲ್ಲಿವೇ ಟೋಲ್ ಆಯ್ತಾ. ಯಾರಾದ್ರೂ ಗಾಡಿ ಫಾಸ್ಟ್ ತರ್ತಾರಲ್ಲ, ಅದು ಹಂಪ್ ಎಲ್ಲ ಇರ್ತದಲ್ಲ, ಅದಕ್ಕೆ ಅನ್ಸೋದು ಹೊಳ ಅಮ್ಮ ಸೌಂಡ್ ಆಗ್ತದ. ನಾನು ಅನ್ಕೊಂಡೆ ಓ ಗಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ. ಕಿರಿಕಿರಿ ಮಾತ್ರ. ನಮ್ಮ ಮನೆ ಹತ್ರ ಎಲ್ಲ ಫುಲ್ ಶಾಂತಿ ಇರ್ತದೆ. ಬೆಳಿಗ್ಗೆ ಎದ್ರೆ ಚಿಲಿಪಿಲಿ ಸೌಂಡು, ಹಕ್ಕಿಗಳು, ದನಗಳು, ಬೆಕ್ಕು ಎಲ್ಲ ಕೂಗೋದು. ಬಟ್ ಇಲ್ಲಿ ಪ್ಯಾಂಕ್ ಪ್ಯಾಂಕ್ ಕ್ಯಾಂಕ್ ಅಂತಿರ್ತದೆ. ಬನ್ನಿ ಫಸ್ಟ್ ತಿಂಡಿ ತಿನ್ಕೊಂಡು ಮತ್ತೆ ಬೀಚಿಗೆ ಹೋಗು. ಮತ್ತೆ ಬಿಸಿಲು ಬಂದರೆ ಆಟ ಆಡ್ಲಿಕ್ಕೂ ಸಾಗುದಿಲ್ಲ. ಇವತ್ತು ನಾನು ಆಟ ಆಡಲೇಬೇಕು ಅಂತೇಳಿ ಹೊರಟಿದ್ದೇನೆ. ಬನ್ನಿ ಹೋಗು ಬನ್ನಿ ಹೇಳಿ. ಬಂದೆ. ಎಲ್ಲಿಯ ಹೋಗ್ತಾ ಉಂಟು. ದೇವಸ್ಥಾನ ಅಲ್ಲ, ಅದು ನಾಗರಹೊಳೆ ಕಟ್ಟೆ. ಸ್ಕೂಲಿಗೆ ರಜೆನಾ? ಮಕ್ಕಳೆಲ್ಲ ಮನೇಲಿ ಇದ್ದಾರಲ್ಲ. ಸ್ಕೂಲಿಗೆ ಇದೆಂತ ಹಣ್ಣು ಸಕ್ಕೋತ ಎಂತ ಅಂತಾರೆ, ಸಕ್ಕರೆ ಕಂಚು ಚಂದಾದ ಹಣ್ಣು. ನಾನು ಎಷ್ಟು ದಿನ ನಾವು ಪಿ ಜಿಯಲ್ಲಿರುವಾಗ ಕಾಲೇಜ್ ಡೇಸಲ್ಲಿ ಪಿ ಜಿಯಲ್ಲಿರುವಾಗ ಅದು ಸಿಗ್ತಾ ಇತ್ತು, ಸಕ್ಕರೆ ಕಂಚು ಆಯ್ತಾ. ಅದು ಪಕ್ಕದ ಮನೆಯಲ್ಲಿತ್ತು. ನಮ್ಮದು ಪಿ ಜಿ ಒಂದು ಮನೆ ಆದರೆ ಪಕ್ಕದ ಮನೆಯಲ್ಲಿ ಇರ್ತಿತ್ತು ಅದು. ನಾವೆಂತ ಮಾಡೋದು, ಅವ್ರ ಮನೇಲಿ ಯಾರೂ ಇಲ್ಲದಾಗ ನಾನು, ಕೀರ್ತಿ ಮತ್ತು ಜಯಶ್ರೀ ಎಲ್ಲ ಸೇರ್ಕೊಂಡು, ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲ ಸೇರ್ಕೊಂಡೋಗಿ ಅವ್ರ ಮನೇಲಿ ಕೋಲೆಲ್ಲ ಇರ್ತಿತ್ತಲ್ಲ, ಅದನ್ನೆಲ್ಲ ಹೊಡೆದು ಹಣ್ಣು ಬೀಳ್ಸ್ಕೊಂಡು ಬಂದು ಪಿ ಜಿಲಿ ಸರ್ರಿ ತಿಂತಾಯಿತ್ತು. ಭಾರಿ ಚಂದ ಇರ್ತದೆ ಅದು. ಜಾಸ್ತಿ ತಿನ್ಲಿಕ್ಕೆ ಆಗೋದಿಲ್ಲ, ತಲೆ ತಿರುಗ್ತದೆ ಅದು, ಮಂಡೆ ಎಲ್ಲ. ಮತ್ತು ಆಮೇಲೆ ಆಗ್ತದೆ ಜಾಸ್ತಿ ತಿಂದರೆ. ನಾನು ಸತ್ತೇ ಇವತ್ತು. ಜ್ವರ ಬಂದರೂ ಪರವಾಗಿಲ್ಲ, ಶೀತ ಜಾಸ್ತಿ ಆದರೂ ಪರವಾಗಿಲ್ಲ, ಕೆಮ್ಮ ಜಾಸ್ತಿ ಆದರೂ ಪರವಾಗಿಲ್ಲ. ಇವತ್ತು ಆಟ ಆಡುತ್ತೆ. ಬಟ್ ಇಲ್ಲಿ ಮನೆ ಎಲ್ಲ ಎಷ್ಟು ಚಂದ ಉಂಟು ಗೊತ್ತಾ, ತುಂಬ ಚಂದ ಉಂಟು ಮನೆಗಳೆಲ್ಲ ಇಲ್ಲಿ. ಬಿಸಿಲು ಇವಾಗಲೇ ಬಂತು, ಇನ್ನು ಮಂಡೆ ಸುಡ್ತದ ಅಂತ. ನೋಡಿ, ಈ ಥರ ಎಲ್ಲ ಮನೆಗಳಿದ್ರೆ ಎಷ್ಟು ಚಂದ ಇರ್ತದೆ, ನೆಮ್ಮದಿ. ಬೀಚ್ ಸೈಡಲ್ಲಿ ನನಗೆ ಬೀಚ್ ಅಂದರೆ ಹೆವಿ ಇಷ್ಟ ಆಗಲ್ಲ. ಯಾವಾಗಲೂ ಹೇಳ್ತಿರ್ತೇನಲ್ಲ, ನನಗೆ ಇದೇ ಥರ ಬೀಚ್ ಸೈಡಲ್ಲಿರುವ, ಅಂದರೆ ಬೀಚ್ ಸೈಡಲ್ಲಿರೋ ಹುಡುಗ ಬೇಡ, ಯಾವುದಾದ್ರೂ ಫ್ಯೂಚರಲ್ಲಿ ಹುಡುಗ ಸಿಕ್ಕಿದಾಗ ಅವರು ಬೀಚ್ ಸೈಡಲ್ಲಿ ಮನೆ ಕಟ್ಟಬೇಕು, ಚಂದ ಆಗ್ತದೆ ಅಲ್ಲ, ಚಂದ ಆಗ್ತದೆ. ಬೀಚ್ ಎಲ್ಲ ನೋಡಿಕೊಂಡು ಹಿಂಗೆ ಫಿಶಿಂಗ್ ಮಾಡಿ, ಅಲ್ಲೇ ಫ್ರೆಶ್ ಮೀನು ಎಲ್ಲ ತಿಂದು ನೀರಲ್ಲಿ ಕುತ್ಕೊಂಡು, ಆಹಾ ಅದು ಪೀಸ್ಫುಲ್. ಇದು ಸೌಂಡ್ ಎಲ್ಲ ಕೇಳ್ತಾ ಆಗ್ತದೆ, ಚಂದ ಆಗ್ತದೆ. ಎಷ್ಟು ಬಿಸಿಲುಂಟೆ ಅಂತ ಆಟ ಆಡೋದು ಮಾರೆ. ಹೋಗ್ಬೇಕು ಅಲ್ವಾ? ಅವಾಗಿನ ತುಂಬ ಬಿಸಿಲು. ಅಲ್ಲಿ ಮನೆ ಹತ್ರ ಗೊತ್ತಾಗ್ಲಿಲ್ಲ, ಇಲ್ಲಿ ಹೆವಿ ಉಂಟು ಬಿಸಿಲು. ಬಟ್ ನಂಗೆ ಇಟ್ಸ್ ಓಕೆ, ನೀವು ಟ್ಯಾನ್ ರಿಮೂವಲ್ ಕೊಡ್ತೀರಲ್ಲ ಆಮೇಲೆ, ಸೊ ದಟ್ ನಾನು ಆಟ ಆಡಲೇಬೇಕು ಅಂತ ಹೇಳಿ ಬಂದಿದ್ದೇನೆ. ಆಟ ಆಡ್ತೇನೆ ನೋಡಿ ಅಂತ, ಎಷ್ಟು ಚಂದ ಉಂಟು. ಆಹಾ,
ಅಬ್ಬಾ ನನ್ನನ್ನು ಒಂದೇ ಸಲ ಹೇಳ್ಕೊಂಡು ಹೋಗ್ತದ ಅಂತ ಇದು ಅಷ್ಟು ಸಾಲ ಉಂಟು. ಈಗಂತೆಲ್ಲ ಹೋಗಿ ಚಂದವಣ್ಣ ನೀರನ್ನೇ ಮುಳುಗಬೇಕು ನಂಗೀಗ ಹೋಗೋದೀಗ. ಇಲ್ಲಿ ನೋಡಿ ಸಮುದ್ರಕ್ಕೆ ಸೇಮ್ ಪಿಂಚ್ ಇವತ್ತು ನಾನು ಬೇಕಂತಲೇ ಹಾಕೊಂಡು ಬರಲಿಲ್ಲ. ಎಂತ ಬೇಕು ಅಂತ ಬಂದದ್ದಲ್ಲ, ಹಾಗೆ ಬೇಕು ಅಂತ ಹಾಕೊಂಡದ್ದಲ್ಲ, ದಾರಿ ತಪ್ಪಿ ಹಾಕೊಂಡದ್ದು. ದಾರಿ ತಪ್ಪಿ ಮನಸ್ಸು ತಪ್ಪಿ ಹಾಕೊಂಡದ್ದು. ಆದ್ರೆ ಸಮುದ್ರಕ್ಕೆ ಸೇಮ್ ಪಿಂಚ್ ಹಾಕೊಂಡ್ ಬಂದಿದ್ದೇನೆ. ಈಗ ನಾನು ಆಟಾಡ್ಲಿಕ್ಕೆ ಹೋಗ್ತೇನೆ. ಎಂತ ಗೊತ್ತುಂಟಾ, ನಾನು ಆಟಾಡ್ಲಿಕ್ಕೆ ಹೋದೆ, ಅಲ್ಲಿ ಹೆವಿ ಡೀಪ್ ಉಂಟಾ, ಅಲೆಗಳು ಬರೋದು ಸೌಂಡೇ ಕೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಸಹ ಹೆವಿ ಡೀಪ್ ಉಂಟು. ಅದಕ್ಕೆ ಸ್ವಲ್ಪ ಈಚೆಗೆ ಬಂತಿಲ್ಲ ನೋಡಿ. ನಮಗೆ ಮರಳಲ್ಲಿ ಕವಡೆ ಸಿಕ್ಕಿತ್ತು, ಕವಡೆಗಳು ಬೀಚಲ್ಲಿ ತುಂಬ ಉಂಟು. ಮತ್ತೆ ನಿಮಗೆ ಇದು ತೋರಿಸ್ತೇನೆ, ಕಲ್ಲು ತೋರಿಸ್ತೇನೆ ಕೆಲವುದೆಲ್ಲ. ಎಷ್ಟು ಚಂದ ಕಲ್ಲುಗಳಂದರೆ ನೇಚರ್ ಆರ್ಟ್. ನಾವಿವಾಗ ನಾರ್ಮಲ್ ಆಗಿ ತೆಕ್ಕೊಂಡು ಹೋಗಿ ಅದನ್ನು ಡಿಸೈನ್ ಮಾಡ್ತೇವೆ ಅಲ್ಲ, ಅದನ್ನು. ಬಟ್ ಇದಕ್ಕೆ ಡಿಸೈನೇ ಬೇಕಂತಿಲ್ಲ. ಇಲ್ಲಿ ನೋಡಿ ಮತ್ತೆ ಎಷ್ಟು ಚಂದ. ನೋಡಿ ಪೇಂಟ್ ಮಾಡಿದಾಗೆ ಉಂಟು, ಭಾರಿ ಚಂದ ಉಂಟು. ನಂಗೆ ಕವಡೆ ಖುಷಿ ಆಯಿತು ಆಯಿತಾ. ಎಂತ ಸಿಕ್ತು? ಹಾಂ, ಇದೆಲ್ಲ ನೋಡಿ ಅಂತ ಒಂದು ನಿಮಿಷ ಇಲ್ಲಿ ನೋಡಿ, ಡಿಸೈನ್ ಬಿಡಿಸಿದಾಗೆ ಇಲ್ವಾ, ಎಷ್ಟು ಚಂದ. ತೆಕ್ಕೊಂಡು ಹೋದ್ರೆ ಉಂಟಲ್ಲ ಡಿಸೈನ್, ನಾನು ಸಪ್ರೇಟಾಗಿ ಮಾಡಬೇಕಂತಲೇ ಇಲ್ಲ, ಆಟೋಮೆಟಿಕ್ ಇದರಲ್ಲಿಯೇ ಉಳಿರ್ತದೆ. ಆಮ ಬಂದೆ. ಎಷ್ಟು ಚಂದ ಸ್ಟೋನ್ಸು. ಇಲ್ಲಿ ನೋಡಿ, ಇದು ನೋಡಿ ಅಂತೆ, ಯಾವ ಕಲರ್ ನೋಡಿ, ಪಿಂಕ್ ಕಲರ್, ರೋಸ್ ಇದ್ದು ಪೆಟಲ್ ಥರ ಉಂಟು. ಜಂಜಿ ಸಿಕ್ಕಿತ್ತು ನನಗೆ, ಜಂಜಿ. ಬಂದೆ. ಜಂಜಿ ಎಂತೆಂತ ಸಿಕ್ತ ಉಂಟಿಲ್ಲಿ. ಶಂಕು ನಾರ್ಮಲ್ ಆಗಿ ಸಿಗ್ತದೆ ಅಲ್ಲ. ಚಂದ ಆಗ್ತದಿಲ್ಲ ಆಟಲಿಕ್ಕೆ. ಇಲ್ಲೊಂದು ಸಿಕ್ತು ನೋಡಿ, ಒಂದು ನಿಮಿಷ. ಇದು ನೋಡಿ ಎಷ್ಟು ಚಂದ ಅಲ್ಲ, ಚಂದ ಉಂಟು. ತಿನ್ನು ಅನಿಸ್ತದೆ ಮಾರೆ, ಅರೆ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ, ಎಂತ ಮಾಡೋದು ಅಲ್ಲ. ಹುಡುಕು. ನಾನು ಮೊನ್ನೆ ಮಲ್ಪೆಗೆ ಶೂಟ್ಗೆ ಹೋಗಿದ್ದಾಗ ಇಲ್ಲಿ ಒಂದು ಕವಡೆ ಸಿಕ್ತು ನೋಡಿ, ಇಲ್ಲಿ ನೋಡಿ. ಇನ್ನೊಂದು ಕವಡೆ ಇಲ್ಲಿ. ಇಷ್ಟ ಹಿಡ್ಕೊಂಡೆ, ಇದೆಲ್ಲ ಬೇಡ. ಇದು ಸಿಕ್ಕಿತ್ತು, ಇದು ಡ್ಯಾಮೇಜ್ ಆಗಿದೆ, ಇದು ಬೇಡ. ಇದಿಷ್ಟ ಹಿಡ್ಕೊಂಡೆ, ಇನ್ನೂ ಸಿಗ್ತದೆ, ತುಂಬ ಉಂಟಿಲ್ಲಿ, ಹುಡುಕುವ. ಎಲ್ಲ ಕವಡೆ ತಗೊಂಡೋಗಿ ಕವಡೆ ಹಾಕಿ ಮಾಟ ಮಂತ್ರ ಮಾಡಿ ಮಾಡೋದು. ಮಾತಾಡು ಮಲ್ಲಿ ಹುಡುಕಬಾರ್ದು, ಅದಾಗಿ ಅದು ಸಿಗ್ಬೇಕು ಇಲ್ಲಿ. ಮತ್ತೆ ಸಿಕ್ಕಿತು, ಇದೊಳ್ಳೆ ಉಂಟು. ಸೊ ಹುಡುಕ್ತಾ ಹೋಗುದಿಲ್ಲ, ಹಾಗೆ ಹೋಗ್ತೇನೆ, ಅವಾಗ ಸಿಗ್ತದೆ ಅದಾಗಿ ಅದು. ಆದ್ರೂ ಕಣ್ಣು ಕೆಳಗೆ ಇರಬೇಕು. ಇಲ್ಲಿ ಅಷ್ಟು ಇಲ್ಲ, ಇಲ್ಲಿ ಫುಲ್ಲು ಮರಾಳೆ ಉಂಟು. ಇದು ನೋಡಿ, ಇದು ಎಷ್ಟು ಚಂದ ಉಂಟು ನೋಡಿ, ಪಿಂಕಿ ಉಂಟು. ಇದೆಲ್ಲ ನೋಡಿ ಅಲ್ಲ. ಅಬ್ಬಾ, ಫಸ್ಟ್ ಆಟಾಡುವ. ನಾನು ಆಟಾಡಲಿಕ್ಕೆ ಬಂದದ್ದು. ಈಗ ಕವಡೆ ಹೆಕ್ಕಿದ್ದು ಸಾಕು, ಕಲ್ಲು ಹುಡುಕಿದ್ದು ಸಾಕು. ಹೋಗಿ ಫಸ್ಟ್ ನೀರಲ್ಲಿ ಮುಳುಗುದೀಗ. ಇದೆಷ್ಟು ಚಂದ ಉಂಟು ನೋಡಿ, ಬುಗುರಿ ಥರ ಉಂಟು. ಅಲ್ಲ ಚಂದ ಉಂಟು. ಶೀತ ಇಳಿತಂತು, ಅಂದರೆ ನಂಗೆ ನೀರಲ್ಲಿ ಹಾಕಬೇಕು. ಆಟಾಡಬೇಕು. ತಿಂಡಿ ತಿನ್ನಲಿಲ್ಲವಾ, ಹಾಗೆ ಬಂದದ್ದು. ಈಗ ರಿಟರ್ನ್ ಹೋಗುವಾಗ ಹೋಗಿ ತಿನ್ನೋದು. ಓಕೆ, ನಾನು ಫಸ್ಟ್ ಹೋಗಿ ಆಟಾಡ್ತೇನೆ ಆಯಿತಾ. ಸ್ಕಾರ್ಫ್, ಫೋನೆಲ್ಲ ಇಲ್ಲೇ ಕೊಟ್ಟು ಹೋಗ್ತೇನೆ ನಮ್ಮ ಹುಡುಗಿ ಹತ್ರ.
ಎಂತ ಗೊತ್ತುಂಟ, ನೀರಲ್ಲಿ ಆಟ ಆಡಿದ್ದೆಲ್ಲ ಆಯ್ತು, ಸಾರಿ ಆಟ ಆಡಿದೆ. ಎಷ್ಟೋ ವರ್ಷ ಆಯ್ತು ನೀರಲ್ಲಿ ಆಟ ಆಡದೆ, ಸಾರಿ ಆಟ ಆಡಿದೆ. ಆಟ ಆಡಿ ಎಂತ ಸಿಕ್ಕಿತು ನೋಡಿ ನಂಗೆ, ಜೀವಂತ ಶಂಕು. ಅದನ್ನು ಲೋಟ ಬಿದ್ದಿತ್ತು, ಅದನ್ನು ಹಾಕೊಂಡು ತಂದೆ. ಇದರಲ್ಲಿ ಫುಲ್ ಇದು ಕಪ್ಪೆ ಚಿಪ್ಪುಗಳೆಲ್ಲ ಉಂಟು, ಕಲರ್ ಕಪ್ಪೆ ಚಿಪ್ಪು, ಡಿಫ್ರೆಂಟ್ ಉಂಟು. ಮತ್ತು ತುಂಬ ನನಗೆ ಇದು ಸಿಕ್ಕಿತ್ತು ಅಂತ ಹೇಳ್ತಾರೆ, ಕವಡೆಗಳು. ಇದು ಪಾಕೆಟಲ್ಲಿ ಹಾಕ್ಕೊಂಡಿದ್ದೇನೆ, ಈ ಕಡೆಯಲ್ಲಿ ಪಾಕೆಟಲ್ಲಿ ಹಾಕ್ಕೊಂಡಿದ್ದೇನೆ. ಇನ್ನೆಂತ ಇಲ್ಲ, ಹೆಬ್ರಿಗೆ ಹೋಗುದು, ಮನೆಗೆ ಹೋಗಿ ಕವಡೆ ಹಾಕಿ ಶಾಸ್ತ್ರ ಹೇಳೋದು ಎಲ್ಲರದ್ದು ಶಾಸ್ತ್ರ ಹೇಳೋದು, ಎಲ್ಲರದ್ದು ಭವಿಷ್ಯ ಹೇಳೋದು. ಈಗ ಮಾಟ ಮಂತ್ರ ಮಾಡ್ಲಿಕ್ಕುಂಟಾ, ಮತ್ತದೆಂತಾದ್ರೂ ಮಾಡ್ಲಿಕ್ಕುಂಟಾ, ಎಲ್ಲರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆಯ್ತಾ. ನಾನು ಕವಡೆ ತಂದಿದ್ದೇನೆ ಈಗ ಸಮುದ್ರದಿಂದ, ರಾಶಿ ಕವಡೆ. ಹೋಗುದು ಸರ್ಕಲಲ್ಲಿ ಕುತ್ಕೊಳ್ಳೋದು, ಬಿಡುದೇ ಕವಡೆ ಬಿಡುದು, ಭವಿಷ್ಯ ಹೇಳೋದು. ಓಕೆನಾ? ಯಾರಿಗಾದ್ರೂ ಭವಿಷ್ಯ ಕೇಳಿಕ್ಕಿದ್ರೆ ಬೇಗ ಬನ್ನಿ, ಓಕೆ? ಅಮ್ಮ ನೀರು ಚೆಲ್ತಾ ಉಂಟು, ಈಗ ಹೋಗ್ಬೇಕು. ಇವರು ನೋಡಿ ಹೋಗ್ತಾ ಇದ್ದಾರೆ, ಇವರನ್ನು ಬೇಗ ಮನೆಗೆ ತಗೊಂಡೋಗಿ ಹಾಕಬೇಕು. ಆಮೇಲೆ ಆಯಿತು, ಈಗ ಫಸ್ಟ್ ಹೋಗುವ. ಓಕೆ. ಯಪ್ಪ, ನನ್ನ ಕೂದಲು ಹೇಗಾಗಿದೆ, ಉಪ್ಪು ನೀರಲ್ಲಿ ಇದಾಗಿದ್ದು. ಇಲ್ಲಿ ನೋಡಿ, ಕರಡಿ, ಸೇಮ್ ಕರಡಿ ಥರ. ಎಂತ ಮಾಡ್ತಿದ್ದೀರಿ? ಫ್ರೂಟಿಗೆ ಸಿಪ್ಪೆ ಬಿಸಾಕಿದ್ದ? ಅಲ್ಲಿ ನೋಡಿ, ಅವ ಬೈಯೋದು ನೋಡಿ. ಎಲ್ಲಿಗೆ ಓದೋದು ನಿನ್ನ ಭಾಷೆ ಇಲ್ಲವಾ? ಹಾಂ, ಗೇಟಿಂದ ಆಚೆಗೆಲ್ಲ ಹಾರ್ಕೊಂಡು ಹೋಗ್ತಿಲ್ಲ. ನಾನೀಗ ನಿಮಗೆ ತೋರಿಸ್ತೇನೆ ಆಯ್ತಾ, ನಾನು ಎಂತೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಂದಿದ್ದೇನೆ ಅಂತ ಹೇಳಿ. ಓಕೆನಾ? ಇವರನ್ನು ಇಲ್ಲಿಗೆ ಹಾಕಿದೆ. ಇಲ್ಲಿ ನೋಡಿ, ಜೀವ ಉಂಟು ಇದಕ್ಕೆ ಹೊಸತ್ತೊಂದು ಹೆಸರಿಡಬೇಕು. ಈಗ ನಡ್ಕೊಂಡು ಹೋಗ್ತಾ ಉಂಟು ನೋಡಿ. ನೆಕ್ಸ್ಟ್ ಇಷ್ಟು ಕವಡೆಗಳು ಸಿಕ್ಕಿದೆ ಸಮುದ್ರದಲ್ಲಿ. ಮತ್ತು ಇದೆಲ್ಲ ಕಲೆಕ್ಟ್ ಮಾಡಿದ್ದು. ಎಷ್ಟು ಚಂದ ಉಂಟು ಗೊತ್ತಾ, ಎಷ್ಟು ಚಂದ ಗೊತ್ತಾ. ಇಲ್ಲಿ ನೋಡಿ, ನೋಡಿ ಎಷ್ಟು ಚಂದ ಉಂಟಲ್ಲ. ಯಾರೇ ಕಂದಮ್ಮ ಇದು, ಅಮ್ಮ ಕಚ್ಚಬೇಡನೆ ಕಚ್ಚಬೇಡ ಬಂಗಾರಿ, ಕಚ್ಚಬೇಡ. ತಂಟೆ ಎಲ್ಲಿಯಾದ್ರೂ ಕುತ್ಕೊಂತ ತುಂಬ ಉಂಟು. ನಾ ಹೇಳಿದ್ದಾನೆ, ತಗೊಂಡೋಗುದು, ಕ್ಯಾವ್ ಮಾಡಿ ಬಿಸಾಕುದು, ಭವಿಷ್ಯ ಹೇಳುದೆ. ಸ್ನಾನಕ್ಕೆ ಹೋಗ್ಬೇಕು, ಗೀಸರ್ ಆನ್ ಮಾಡಿದ್ದೇನೆ, ನೀರಿನ್ನೂ ಬಿಸಿ ಆಗಲಿಲ್ಲ. ಆಮೇಲೆ ಸ್ನಾನ ಮಾಡಿ ತಿಂಡಿ ತಿನ್ನೋದು. ಬೆಳಿಗ್ಗೆ ಎಂತ ಸಹ ತಿನ್ನಲಿಲ್ಲ ಇನ್ನು. ಇದು ಟೋಲ್. ಶ್ರೇಯ ಮನೆಯಲ್ಲಿ ಗಿಡಗಳನ್ನೆಲ್ಲ ನೋಡಿದ್ದೇನೆ. ಈಗ ಶ್ರೇಯನ ಹತ್ರ ಕೇಳಿದ್ದೇನೆ, ಇದು ಗೊತ್ತಿಲ್ಲ, ಇದು ನಮ್ಮನೇಲಿ ಉಂಟು, ಕಲರ್ ಉಂಟು ಆಲ್ರೆಡಿ. ಹುಡುಗಿಯರು ಬಂದರೆ ಗೊತ್ತುಂಟಲ್ಲ ನಿಮಗೆ, ಹೆಂಗಸರು ಹುಡುಗಿಯರು ಬಂದರೆ ಗಿಡದ ಮೇಲೇ ಕಂಡು. ನಂಗೆ 1-2 ಗಿಡ ನೋಡಿದೆ, ನನಗೆ ಬೇಕು, ಕೇಳಿದ್ದೇನೆ. ಆಮೇಲೆ ತೆಕ್ಕೊಂಡು ಹೋಗೋದು. ಬಾ, ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು. ಉಪ್ಪು ಆಗ್ತಾ ಉಂಟು ಎಲ್ಲ, ಮಂಡೆ ಮುಖ ಮೈ ಎಲ್ಲ ಉಪ್ಪು ಆಗ್ತಾ ಉಂಟು. ಈಗ ಸ್ನಾನಕ್ಕೆ ಹೋಗ್ಬೇಕು. ಸ್ನಾನಕ್ಕೆ ಹೋಗಿ ಬರ್ತೇನೆ ಫಸ್ಟು. ಓಕೆ, ಸ್ನಾನ ಮಾಡಿ ಬಂದೆ, ಹೊಟ್ಟೆ ಹಸಿವು ತಡ್ಕೊಳಿಕ್ಕೆ ಆಗೋದಿಲ್ಲ. ಎಲ್ಲ ಅಂಗಡಿ ದೂರ ಉಂಟು, ಹೋಟೆಲ್, ಅದಕ್ಕೆ ಇದನ್ನು ತಿನ್ನೋದು. ಶ್ರೇಯ ಇಲ್ಲೆಲ್ಲ ತಿನ್ನೋದು ನೀವು? ಶ್ರೇಯ ತಿನ್ನೋದು ನೋಡಿ, ಚಿಕ್ಕ ಮಕ್ಕಳಾಗೆ ಬಾಯಿ ತುಂಬ ಮಾಡ್ಕೊಂಡಿಲ್ಲ. ಹಾಗೇನಾ? ಚಿಕ್ಕ ಮಗು ಮಕ್ಕಳೇ. ಇಲ್ಲಿ 1 ನಿಮಿಷ ತೋರಿಸ್ತೀನಿ ಹುಡುಗಿ. ನಮ್ಮ ಎಂಥದ್ದು ನೋಡಿ ಅಂತೆ, ಬಾಯಲ್ಲೆಲ್ಲ ಕುದುರೆ ಹೇಗೆ ತಿಂತ ಉಂಟು ಅಂತ. ನನ್ನ ಫ್ರೆಂಡ್ ಬ್ಯಾಂಗ್ಳೂರಲ್ಲಿ ಶುಭ ಇದ್ದಾಳೆ ಆಯ್ತಾ, ಅವಳ ಸಹ ಹಾಗೇನೆ, ಮನೇಲಿ ಸಹ ಹಾಗೇನೆ, ಎಲ್ಲಿ ಹೋದ್ರೆ ಸಹ ಹಾಗೇನೆ. ಇಲ್ಲೆಲ್ಲ ಚಲ್ಕೊಂಡು ತಿನ್ನೋದು, ನೀಟಾಗಿ ತಿಂದು ಗೊತ್ತೇ ಇಲ್ಲ ಅವಳಿಗೆ. ಫೋಟೋ ತೋರಿಸಿ ಇನ್ನು ಫೋಟೋ ಬಂದಿಲ್ಲ ಅವ್ರದ್ದು. ಹೇಳುದು ಈಗಲ್ಲ, ಅಲ್ಲಿ ಶೂಟಿಂಗ್ ಸೆಟ್ಟಿಂಗ್ ಅನ್ನು ಹೇಳ್ತಾ ಬಂದಿದ್ದು ಹಾಗೆ, ನೀವು ಮಲಗುದು ಹಾಗೆ, ನೀವು ಮಲಗುದು ಹೀಗೆ, ಅಥವಾ ಎಕ್ಸಾಕ್ಟ್ ಶುಭನೂ ಹಾಗೆ ಹೀಗೆ ಮಾಡಿ ಮಲಗ್ತಾಳೆ. ಮತ್ತೆ ಅವಳೇನೋ ಹೀಗೆ ಮಾಡ್ತಾಳೆ, ಎಕ್ಸಾಕ್ಟ್ ಹೀಗೇನೆ ಮಾಡ್ತಾರೆ. ಇದು ಮಂಡೆ ಶುಭ ಅಂತ ಹೇಳುದು ಅವರು. ಫೋಟೋ ಮಾತ್ರ ಇದಿಷ್ಟು ಮಂಡೆ ಕಟ್ ಮಾಡಿದ್ರೆ ಸೇಮ್ ಎಕ್ಸಾಕ್ಟ್ ಶುಭ. ಇಲ್ಲೊಂಚೂರು ದಪ್ತೋರಾದ್ರೆ, ಹೆಲ್ದಿ ಆದ್ರೆ, ಇದಿಷ್ಟು ಮಂಡೆ ಕಟ್ ಮಾಡಿದ್ರೆ ಎಕ್ಸಾಕ್ಟ್ ಶುಭನೇ.
ನಾನು ಶೂಟಿಂಗ್ ಸ್ಟಾರ್ಟ್ ಆವಾಗದಿಂದ ಹೇಳ್ತಿದ್ದೇನೆ. ಅವರು ಮೊನ್ನೆಯಿಂದ ಫೋಟೋ ತೋರಿಸ್ಲಿಕ್ಕೆ ಹೇಳ್ತಿದ್ದಾರೆ, ನನಗೆ ಫೋಟೋ ತೋರಿಸ್ಲಿಕ್ಕೆ ನೆನಪಾಗೋದಿಲ್ಲ. ಈಗ ತೋರಿಸ್ತೇನೆ, ಇದು ತೋರಿಸ್ತೀನಿ. ಈಗ ಎಲ್ಲ ತಿಂಡಿ ತಿಂದು ನಮ್ಮ ಶ್ರೇಯನಿಗೆ ಸುಳ್ಳು ಹೇಳಿ ಬಂದಿದ್ದೇನೆ. ನಾನು ಸ್ಟೇ ಇದ್ದೆ ಅಲ್ಲ, ಪಾಪ ಚಂದ ನೋಡ್ಕೊಂಡಿದ್ದಾರೆ ಅವರು. ಸೊ ನಾನು ಹಾಗೆ ಹೋದರೆ ನಾನು ಯೂಸ್ಲೆಸ್ ಆಗ್ತೇನೆ. ಸೊ ಎಂತಾದರೂ ತೆಕ್ಕೊಂಡು ಹೋಗುವ ಅಂತೇಳಿ ಬಂದೆ. ಎಂತ ಕೊಡೋದೆಂತ, ಅದಕ್ಕೆ ಬಟ್ಟೆ ಅಂಗಡಿಗೆ ಬಂದಿದ್ದೇನೆ, ಬಟ್ಟೆ ತೆಕ್ಕೊಳ್ಳುವ ಅಂತ ಹೇಳಿ. ಅಂಗಡಿಗೆ ಬೀಗ ಹಾಕಿ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು 10 ಮಿನಿಟ್ಸ್ ಅಂತ ಹೇಳಿದ್ದಾರೆ, ಬರ್ತೇನೆ ಅಂತ ಹೇಳಿದ್ದಾರೆ. ವೆಯ್ಟ್ ಮಾಡ್ತಾ ಇದ್ದೇನೆ. ಎಂತದ ನಿಮ್ಮದು ಎಂತ ಇದು ಊರು? ಭಟ್ಕಳ. ಒಂದೇ ಒಂದು ಅಂಗಡಿ ಸಿಗಲಿಲ್ಲ ಮಾರೆ. ಇಡೀ ಪೇಟೆ ಸುತ್ತಡಿ ಲಾಸ್ಟಿಗೆ ಎಷ್ಟೋ ದೂರ ಬಂದು ಎಲ್ಲಿಯ ಒಳಗೆ ರೋಡಲ್ಲಿ ಸಿಕ್ಕಿದ್ರು. ಬಟ್ಟೆ ಅಂಗಡಿಯೇ ಸಿಗಲಿಲ್ಲ. ಇಲ್ಲಿ ಎಲ್ಲಿಯ ತುಂಬ ಮುಂದೆ ಬಂದು ಒಂದು ಒಳಗಡೆ ರೋಡಿಗೆ ಬಂದಾಗ ಒಂದು 2-3 ಅಂಗಡಿ ಸಿಕ್ಕಿತ್ತು. ಅದರಲ್ಲಿ ಸಹ ಎಲ್ಲ ಟೀ ಶರ್ಟ್ಗಳು, ಮೆಟೀರಿಯಲ್ಗಳದ್ದು ಅಂಗಡಿ. ಇದು ಒಂದರಲ್ಲೇ ಬಟ್ಟೆಗಳಿತ್ತು. ಇಲ್ಲಿಗೆ ಬಂದದ್ದು ಇವಾಗ ಇವರಿಗೆ ಬಟ್ಟೆ ತೆಕ್ಕೊಂಡು ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಚಿಕನ್ ಮಾಡುವ ಅಂತ ಅಂದ್ಕೊಂತು. ಸೊ ಚಿಕನ್ ಮಾಡಬೇಕಲ್ಲ, ಅದಕ್ಕೆ ಚಿಕನ್ ತೆಕ್ಕೊಂಡು ಹೋಗ್ಬೇಕು. ಈಗ ಬಟ್ಟೆ ತೆಕ್ಕೊಂಡು ಚಿಕನ್ ತೆಕ್ಕೊಂಡು ಹೋಗೋದು. ಈಗ ಅಂಗಡಿದು ಓನರ್ ಬಂದರು. ಇಷ್ಟೊತ್ತವರು ಇರಲಿಲ್ಲ, ಈಗ ಬಂದರು. ಈಗ ಓಪನ್ ಮಾಡ್ತಾರಂತೆ. ಆಗ ಫೋನ್ ಮಾಡಿ ಕೇಳ್ಕೊಂಡೆ. ಈಗ ಒಳಗೆ ಹೋಗಿ ಬಟ್ಟೆ ಸೆಲೆಕ್ಟ್ ಮಾಡಿ ಮತ್ತೆ ಹೋಗೋದು. ಫೈನಲ್ ನಾನು ಸೆಲೆಕ್ಟ್ ಮಾಡಿದ್ದು ಇದು ತುಂಬ ತೆಗ್ದಾಕಿದ್ದಾರೆ ಆಯಿತಾ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಇದು ಇದರಲ್ಲಿ ಎಕ್ಸೆಲ್ ಕೊಡಿ ಅಂತ. ಐ ಥಿಂಕ್ ಅವರಿಗೆ ಇಷ್ಟ ಆಗ್ಬೋದು. ಅವ್ರು ಇದೇ ಥರ ಸೆಟ್ ಹಾಕ್ತಾರೆ. ನನಗೆ ಬೇರೆ ನೋಡಿದೆ, ಮೆಟೀರಿಯಲ್ ಇದಾಗಲಿಲ್ಲ. ಇದು ಓಕೆ, ನನಗೆ ಮೇ ಬಿ ಇಷ್ಟ ಆಗ್ಬೋದು. ಮೇ ಬಿ ಎಲ್ಲ ಇಷ್ಟ ಆಗ್ತದೆ, ನಂಗೆ ಗೊತ್ತು. ಇನ್ನು ಹೊರಡಬೇಕು ಚಿಕನ್ ತಗೊಂಡು. ಅಂಕಲ್, ಇಲ್ಲಿ ಚಿಕನ್ ಅಂಗಡಿಯಲ್ಲಿ ಉಂಟು? ಎಲ್ಲಿ? ಮೈನ್ ರೋಡಲ್ಲಿ ಹೋಗ್ಬೇಕಾ? ಸ್ವಲ್ಪ ಜ್ಯೂಸ್ ಅಂಗಡಿ ಮತ್ತೆ ಹೋಟೆಲ್ ಬಿಟ್ಟಲ್ಲ ಅದು ನೋಡು. ಓಕೆ, ಲಕ್ಕಿ ಚಿಕನ್. ನಾನು ಹೋಗಿ ಅದೆಂತ ತೊಗೊಳ್ಲಿಕ್ಕಿತ್ತು, ಇದೆಲ್ಲ ಈರುಳ್ಳಿ ಎಲ್ಲ ಚಿಕನ್ ಇದ್ದದ್ದೆಲ್ಲ ಅದೆಲ್ಲ ತಗೊಂಡು ಬಂದೆ. ಮೇಡಮ್ ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಒಂಚೂರು ಎಂತ ಮಾಡ್ತಾ ಇದ್ದಾರೆ. ಬಟ್ ನಿಜ ಹೇಳ್ತೇನೆ, ನನಗೆ ಬರೋದಿಲ್ಲ. ಬಂದರೆ ಸಹ ನಿಮ್ಗೆ ಗೊತ್ತುಂಟಲ್ಲ, ಮೊನ್ನೆ ಒಂದು ಲಾಗಲ್ಲಿ ಅದು ಬೇಕಂತಲೇ ಲಾಗಿಗೆಲ್ಲ ಮಾಡಿದ್ದು. ನಿಜವಾಗ್ಲೂ ನಾನು ತಂಪಿನ ಬೀಜದ ಸಾರೇ ಮಾಡಿದ್ದು. ಅದೆಂತ ಮಾಡ್ಲಿಕ್ಕೆ ಹೋಗಿ ಸಾಸಿವೆ ಹಾಕೋಬೋದು, ತಂಪಿನ ಬೀಜ ಹಾಕಿದ್ದು. ಇವಾಗ ನೋಡಿ ನಾನು ಅದಕ್ಕೆ ಜಾಯ್ನ್ ಆಗೋದಿಲ್ಲ. ಅವ್ರು ಹೇಳಿದ್ದಾರೆ ಆಲ್ರೆಡಿ, ಅವರೇ ಮಾಡ್ತಾರಂತೆ. ನಾನು ಜಾಯ್ನ್ ಆಗೋದು ಬೇಡ ಅಂತೆ. ಅದಕ್ಕೆ ನೋಡಿ ತೋರಿಸ್ತೇನೆ, ಇದು ಒಂದು ನಿಮಿಷ. ಮೇಡಮ್ ಹಾಯ್. ಎಂತ ಅಳ್ಳದ ನೋಡಿ ಅಂತೆ. ನನಗೆ ಗೊತ್ತಾ, ನಾನು ಈರುಳ್ಳಿ ಸಾಯಿಸ್ತಾ ಇದ್ದೀನಲ್ಲ, ಅದಕ್ಕೆ ಅವಳು ಪಾಪ ಅಲ್ಲ ಸಾಯ್ತಿದೆ. ವಾಟ್ ಎಕ್ಸ್ಪ್ರೆಷನ್ ಮ್ಯಾಮ್. ಎಕ್ಸ್ಪ್ರೆಷನ್ ಎಲ್ಲ ಕಣ್ಣು ಕಾಣೋದಿಲ್ಲ ಇಲ್ಲಿ. ಕಣ್ಣಲ್ಲಿ ಕಟ್ ಮಾಡಿ ಕೊಡುದಾ? ಕಟ್ಟಲ್ಲಿ ನೀವು ಅದರಲ್ಲಿ ಹಾಕ್ತಿದ್ದೀರಾ? ಅದರಲ್ಲಿ ಹಾಕಿದ್ರೇ ಜಾಸ್ತಿ, ಅದು ರಸ ಜಾಸ್ತಿ ಹಾಕ್ತಿರೋದು. ಅದಕ್ಕೆ ಅದ್ರಲ್ಲಿ ಹಾಕೋದಲ್ಲ, ಅದು ಫುಲ್ಲು ಮುಚ್ಚಿಸ್ತದೆ. ನೋಡಿ ಹುಡುಗಿಯರ ಕಷ್ಟ ನೋಡಿ. ಬರೀ ಹುಡುಗರು ತಿನ್ನೋದು ಮಾತ್ರ ಅಲ್ಲ, ಇದನ್ನು ನೋಡಿ. ಹುಡುಗರಿಗೆ ಅದರ ಅರ್ಥವೇ ಆಗೋದಿಲ್ಲ. ನೋಡಿ ಅಳ್ಳೋದು ನೋಡಿ. ನಿಜವಾಗಿ ಇದರಲ್ಲಿ ಹಾಕಿದ್ರೆ ಜಾಸ್ತಿ ನೀರುಳ್ಳಿದ್ದು ಇದು. ಅಲ್ಲ, ಅದು ಫುಲ್ ಪ್ಯಾಕ್ ಆಗ್ತದಲ್ಲ. ನೀವು ಇಷ್ಟು ಕಷ್ಟಪಟ್ಟ ಹತ್ತು ಎಲ್ಲ ನನಗೆ ಅಡಿಗೆ ಮಾಡಿ ಕೊಡುದಾ? ಅವಳಿಗೆಲ್ಲ ಮಾರೆ ಅದು ಅಂತ ಗೊತ್ತಾ, ಹೀಗೆಲ್ಲ ಕಣ್ಣಲ್ಲಿ ನೀರು ಹೋದ್ರೆ ಕಣ್ಣು ಶುದ್ಧ ಆಗ್ತದೆ. ಅದು ಹೌದು. ಬಟ್ ಅವರು ಹೇಳಿದ್ರು ಈ ಥರ ಮಾಡಿದರೆ, ಅಂದರೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡಿದರೆ ಕಣ್ಣು ಶುದ್ಧ ಆಗ್ತದಂತೆ. ಬಟ್ ನನಗೆ ಕಣ್ಣು ಶುದ್ಧ ಆಗೋದು ಬೇಡ, ನನಗೆ ಆಗೋದಿಲ್ಲ. ಹೌದು, ನಾನು ಮುಸುಡಿ ನೋಡ್ಲಿಕ್ಕೆ ಹೋಗ್ತಿಲ್ಲ ನನಗೆ ಅದು ಮೊನ್ನೆ. ಬಟ್ ನಾನು ನೋಡ್ತೇನೆ, ಶೂಟ್ ಹೋದಾಗಿಂದ ಫುಲ್ ಟ್ಯಾನ್ ಆಗಿದೆ ನಾನು. ಶೂಟ್ಗೆ ಹೋದಾಗದಿಂದ ಟ್ಯಾನ್ ಆಗಿದ್ದಾರೆ ಎಲ್ಲ ನಂಗೆ ಗೊತ್ತಿಲ್ಲ. ಬಟ್ ಇವತ್ತು ನಾನು ನೀರಲ್ಲಿ ಆಟ ಆಡುವಾಗ ಒಂದು 3 hours ಆದರೂ ತಗೊಂಡ, ಮೇ ಬಿ ಗೊತ್ತಿಲ್ಲ, ಅದು ಮೇ ಬಿ 2 hours ತಗೊಂಡೆ. ಫುಲ್ ಬಿಸಿಲಲ್ಲಿಯೇ ಕೂತಿದ್ರು, ನಾನು ನೀರಲ್ಲಿ ಆಟ ಆಡ್ತಿದ್ದೆ. ಅಲ್ಲಿ ನಾಯಿ ಮರಿ ಅಂತ ಇತ್ತು, ನಾಯಿ ಮರಿ ಜೊತೆ ಆಟ ಆಡ್ತಾ ನಾನು ನಿಮಗೆ ತೋರಿಸ್ಲಿಲ್ಲಲ್ಲ, ರಾಶಿ ನಾಯಿ ಮರಿಗಳಿತ್ತು ಎಲ್ಲ. ಮಾತ್ರ ಕ್ಯೂಟ್ ಗೊಂಬೆಗಳ ಥರ ಇತ್ತು, ಮಾತ್ರ ಕ್ಯೂಟ್ ಗೊಂಬೆಗಳ ಥರ ಎಲ್ಲ ಒಟ್ಟು ಹಾಕೊಂಡು ಅಮ್ಮ ಥರ ಆಸೆ ಮಾಡ್ತಾ ಅವ್ರ ಅಮ್ಮ ಇಲ್ಲ ಆಯ್ತಾ, ಅಮ್ಮ ಬಿಟ್ಟು ಓಡಿದ್ದಾರೆ. ಇವರು ಸೀದಾ ನೀರಿಗೆ ಹೋಗುದು, ಕೊಯ್ 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 ಎಂದು, ಮತ್ತೆ ನಾನು ಅಷ್ಟು ಮೇಲೆ ತಗೊಂಡು ಕುಡಿಸುದು, ಮತ್ತೆ ಓಡುದು ನೀರಿಗೆ. ಒಳ್ಳೆ ಇತ್ತು, ನಾಯಿ ಮರಿಗಳೆಲ್ಲ ಚಂದ ಇತ್ತು. ಅವರನ್ನೆಲ್ಲ ಕಾಲಲ್ಲಿ ಕೂರಿಸ್ಕೊಂಡು ಆಸೆ ಮಾಡಿ ಮುದ್ದು ಮಾಡಿ ಮೇಡಮ್ ಬಾ. ಮತ್ತೆ ಅವರಿಗೆ ಅದ ಎಂತ ಸಿಕ್ಕಿದೆ, ತೋರಿಸಿದ್ರಲ್ಲ ನೀವು ಅವಾಗ. ಎಂತ? ಹಾ,
ಎಲ್ಲ ತೋರಿಸಿದೆ. ಕವಡೆ ಹಾಕ್ತಾರ ನೆಕ್ಸ್ಟ್ ಭವಿಷ್ಯ ನೆಕ್ಸ್ಟ್ ಹಾಕೋದು ಭವಿಷ್ಯ ಹೇಳು ಹೀಗೆ. ಇನ್ನೂ ಒಳ್ಳೇದಾಗ್ತದೆ ನಿಮ್ಗೆ. ಇನ್ನೂ ಒಳ್ಳೇದಾಗ್ತದೆ ನಿಮ್ಗೆ. ಇಲ್ಲಿ ಬಂದೆ. ಕಲರ್ ಚೇಂಜ್ ಕಾಣ್ತಾ ಉಂಟು ಮರೆ. ಅಲ್ಲಿ ರೆಡ್ ಕಾಣ್ತಾ ಉಂಟು, ಇಲ್ಲಿ ಯಾವುದೋ ಕಲರ್ ಕಾಣ್ತಾ ಉಂಟು. ನೀವು ಇಣಕ್ಲಿಕ್ಕೆ ಬರ್ತದ ಇಲ್ಲಿ ಒಂಥರ ಯಾವ ಕಲರ್ ಇಲ್ಲಿ ನೋಡಿ. ಯೂಟ್ಯೂಬಲ್ಲಿ ನೋಡಿದವರೆಲ್ಲ ಮತ್ತೆ ಜೊಲ್ಲು ಬಿಡ್ಬಿಡಿ. ಮತ್ತೆ ನಮ್ಗೆಲ್ಲ ಹೊಟ್ಟೆನೂ ಸ್ಟಾರ್ಟ್ ಆದ್ರೆ ನೀವೇ ಕಾರಣ. ಹೌದು. ಬೆಳಿಗ್ಗೆ ನಿನ್ನೆ ಆಸೆ ಪಟ್ಟು ಇದು ಹಣ್ಣು ತಂದದ್ದು ಮರೆ. ನನಗೆ ಹಣ್ಣುಗಳಂದ್ರೆ ಇಷ್ಟ. ಬೆಳಿಗ್ಗೆ ಒಂದು ತಿಂದು ನೋಡಿದೆ, ಹುಳಿ ಅಂದ್ರೆ ಹುಳಿ. ನಂಗೆ ಎಷ್ಟು ಸೊಕ್ಕಲ್ಲ ಎಂತ ಹೇಳಿ. ನಾನು ಅದು ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡು ಇದು ಮಾಡಿದ್ದು, ಪಾಸ್ ಮಾಡ್ಕೊಂಡು. ಹಣ್ಣು ಬಿಡುದು ನೋಡಿ. ನಿಜ ಹೇಳಬೇಕು ಅಂದರೆ ಫ್ರೂಟ್ಸ್ ಹೇಗೆ ಇದ್ರೆ ಸರ್ ನನಗೆ ಇಷ್ಟ ಆಗ್ತದೆ. ಇದು ಹುಳಿ ಇತ್ತು, ಅದಕ್ಕೆ ನಾನು ಒಂಚೂರು ಉಪ್ಪು ಹಾಕಿ ತಿಂದೆಯಾ. ಸೂಪರಾ. ಅಯ್ಯಯ್ಯ ಬಿತ್ತು ನೋಡಿ, ಫುಲ್ ಹುಳಿ ಉಂಟು. ಇದಕ್ಕೆ ಒಂಚೂರು ಉಪ್ಪು ಹಾಕಿ ತಿಂದೆ. ನಾನು ಮೊನ್ನೆ ಇದರಲ್ಲಿ ನೋಡಿದ್ದೆ, ಇದರಲ್ಲಿ ರೀಲ್ಸಲ್ಲಿ ಮಾತ್ರ ಅವರು ಉಪ್ಪು ಮತ್ತು ಖಾರ ಎಲ್ಲ ಹಾಕಿದ್ರು. ಮೆಣಸಿನ ಪೌಡ್ರ್ ಇಲ್ವಾ? ಇದೆ, ಇಲ್ಲಿಂಟು ಡಬ್ಬಲ್ಲಿದೆ. ಟ್ರೈ ಮಾಡು. ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಮತ್ತೆ ಎಲ್ಲ ಮಿಕ್ಸ್ ಆಗಿ ಲೂಸ್ ಮೋಷನ್ ಸ್ಟಾರ್ಟ್ ಆದರೆ ಗೊತ್ತಿಲ್ಲ. ಪುಡಿ ಉಪ್ಪಿಲ್ಲವಾ? ಇತ್ತು. ಬರೀ ಉಪ್ಪು ಹಾಕಿ ತಿಂದದ್ದು. ಇವಾಗ ಉಪ್ಪು ಮತ್ತೆ ಖಾರ ಹಾಕಿ ತಿಂತೇನೆ. ನಂಗೆ ಮೇಡಮ್ ಕಣ್ಣು ಬಿಡ್ತಿದ್ದಾರೆ ನೋಡಿ ಇಲ್ಲಿ. ನಾನು ಕಣ್ಣು ಬಿಡುದಲ್ಲ, ಅದು ಹೀಗೆ ನೋಡುದಾಯ್ತಾ. ನನ್ನ ಕಣ್ಣೆಲ್ಲ ಓ ಇಜೀಟ್. ಈಗ ನೋಡಿ ಮಾಡಿಕೊಡ್ತೇನೆ ಅವರಿಗೆ, ಅವ್ರು ಹೇಗಿದ್ದಾರೆ ನೀವು ಹೇಳ್ಬೇಕು ನನಗೆ ಒಪಿನಿಯನ್ ಆಯ್ತಾ. ನಿಮ್ಮ ರೆಸಿಪಿದು ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೇನೆ. ಶೋರ್. ನಂಗೆ ಎಂತಾದರೂ ಬೇಕಲ್ಲ. ಈಗ ಇದು ಪಾತ್ರೆ ತೆಕ್ಕೊಳ್ಳೋದಾ? ಇದು ತೊಳ್ಕೊಳ್ತಾನೆ ರೀ. ನೀವು ನೋಡಿ ಹೊಟ್ಟೆಗೆ ಬೇಕಾದದ್ದು ಮಾಡ್ತಿದ್ದೀರಿ, ನಾನು ಬೇಡದಿರೋದು ಮಾಡ್ತಿದ್ದೆ. ಬೇಡದಿರೋದಲ್ಲ, ಬೇಕಾಗುತ್ತೆ ನನಗೆ. ಬಾಯಿಗೆ ಬಾಯಿ ರುಚಿಗೆ. ಇದು ನೋಡಿ ಇಡೀ ಹಣ್ಣು ಉಂಟು. ನಾನು ಇಡೀ ಹಣ್ಣನ್ನು ತೆಕ್ಕೊಂಡೀಗ ಸಿಪ್ಪೆ ತೆಗೆದು ಎಲ್ಲ ಮಾಡ್ತಾನೆ ಇರಿ. ನೀವು ಹಾಗೆ ನೋಡ್ತಾ ಇರಿ, ಓಕೆನಾ? ಅವರು ಯೂಸ್ ಆಗುವಂಥದ್ದು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ, ನಾನು ಯೂಸ್ಲೆಸ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಒಂದು ಫಿಲ್ಮ್ ನೋಡ್ತಾ ಇದ್ದೆ. ಎಂಥ ಫಿಲ್ಮು? ಅದು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿ ತೋರಿಸಿದೆ. ಯಾವ ಫಿಲ್ಮ್ ಅಂತ ಗೊತ್ತಿಲ್ಲ. ಲವ್ ಸ್ಟೋರಿನ ಕಂಟೆಂಟ್ ಓರಿಯೆಂಟ? ಕಾಂತಾರನ ನೋಡಿ ಆಗಿದೆ, ಬಟ್ ನಾನು ನೋಡಿರ್ಲಿಲ್ಲ. ಯಾವ ಲ್ಯಾಂಗ್ವೇಜ್? ಕನ್ನಡ. ಕೊತ್ತಲ್ವಾಡಿನ? ನಾನೇ ನೋಡಲಿಲ್ಲ ಆ ಮೂವಿನ. ಪ್ರಾಮಿಸ್ ನೋಡಲೇ ಇಲ್ಲ. ಎಲ್ಲಿ ನಾನು ಆ ಟೈಮಲ್ಲಿ ಬ್ಯುಸಿ ಇದ್ದೆ, ರಿಲೀಸ್ ಆಗಿರೋ ಟೈಮಲ್ಲಿ. ಮೊಬೈಲಲ್ಲಿ ನೋಡಿದ್ರೆ ಮೊಬೈಲಲ್ಲಿ ಯಾವುದೋ ಕೆಲವುದೆಲ್ಲ ಫುಟೇಜ್ ನೋಡಿದೆ ಅಷ್ಟೇ. ನೋಡಿ ಅಂದ್ರೆ ಅವರು ನೋಡಿಲ್ಲ, ಅವ್ರ ಫಿಲ್ಮ್ ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ನವರ ಹಣೆ ಬರವೇ ಅಷ್ಟೇ. ಅವ್ರು ಮಾಡಿದ ಮೂವಿ ಅವರೇ ನೋಡಿರೋದಿಲ್ಲ. ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಆಗಿಲ್ಲ. ಎಲ್ಲಿ ಮತ್ತೆ ಥಿಯೇಟ್ರಿಗೆ ಹೋಗ್ಬೇಕಿದ್ರು ನಾನು ಒಬ್ಬಳೇ ಹೋಗ್ಲಿಕ್ಕಾಗೋದು. ಅಮ್ಮ ಕೆಲಸಕ್ಕೆ ಹೋಗಿರ್ತಾರೆ, ನಾನು ಒಬ್ಬಳೇ ಹೋಗ್ಲಿಕ್ಕೆ ನನಗೆ ಹೆದರಿಕೆ ಆಗ್ತದೆ. ಹೆದರಿಕೆ ಅಲ್ಲ, ಟಿಕೆಟ್ ಮಾಡಲಿಕ್ಕೆ ಮೊದಲೇ ಗೊತ್ತಿಲ್ಲ, ದದ್ದು ಪೆದ್ದು, ಅದಕ್ಕೆ ಹೋಗಲಿಲ್ಲ.
ಇದ್ರಲ್ಲಿ ಉಂಟಲ್ಲ ರೋಮ ಎಲ್ಲ ಉಂಟಲ್ಲ, ಇದನ್ನೆಲ್ಲ ತೆಕ್ಕೊಳ್ತೇನೆ, ಜುಟ್ಟು ಎಲ್ಲ ತೆಕ್ಕೊಳ್ತೇನೆ. ಅದು ಬಟ್ಟೆ ಹಾಕಿರ್ತದಲ್ಲ, ನಂಗೆ ಗೊತ್ತಿಲ್ಲ ಹೇಗಾಗ್ತದೆ ಅಂತ. ಮೇ ಬಿ ಚಂದ ಬರ್ಬೋದು, ಎಂತಕ್ಕಂದ್ರೆ ತುಂಬ ಜನ ಮಾಡೋದು ನೋಡಿದ್ದೇನೆ ಇದನ್ನು. ಹೌದು ಹೌದು. ಈ ಮೇಡಮ್ ನನ್ನ ಜೊತೆ ವ್ಲಾಗ್ ಶುರು ಮಾಡ್ಕೊಂಡಿದ್ದಾರೆ, ಬಟ್ ಉದಾಸೀನವ ವ್ಲಾಗ್ ಮಾಡಲಿಕ್ಕೆ ಅವರಿಗೆ. ಮತ್ತೆ ಇವತ್ತು ಮಾಡಬೇಕಿತ್ತು. ನಂದು ಏನು ಪ್ಲಾನ್ ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ನೋಡಿದವ್ರು ಎಂತ ಅನ್ಕೊಳ್ತಾರೆ ಗೊತ್ತುಂಟು ನಿಮಗೆ? ಇವಳು ಹಾಳಾಗೋದಲ್ಲದೆ ಆ ಹುಡುಗಿಯನ್ನು ಹೋಗಿ ಹಾಳು ಮಾಡ್ತಿದ್ದಾಳೆ ಹೇಳಿ. ಅಕ್ಕನ ಹೇಳಿದ್ದಾಯ್ತಾ, ಶ್ರೇಯಾ ವ್ಲಾಗ್ ಸ್ಟಾರ್ಟ್ ಮಾಡು ಅಮ್ಮ ಹೇಳಿಲ್ವಾ? ಒಂದು ನಿಮಿಷ. ಆಮೇಲೆ ಮತ್ತೆಂತ ಹೇಳಿದ್ದು ಗೊತ್ತಾ, ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಸಹ ಒಂದು ಕ್ಲಿಪ್ ಹಾಂ, ಅದು ಹೇಳಿದೆ, ಅದು ಸಜೆಸ್ಟ್ ಮಾಡಿದೆ. ಬಟ್ ಸೀರಿಯಸ್ಲಿ ಇದು ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಾನಲ್ಲ ಆಯ್ತಾ ಹುಡುಗಿಗೆ. ಅದು ಹಾಗೇನೆ ಸ್ಕ್ರೀನ್ ಆಫ್ ಆಗ್ತದೆ, ವಿಡಿಯೋ ಆಗ್ತಿರ್ತದೆ ಈ ಹುಡುಗಿಗೆ. ಬಟ್ ಸೀರಿಯಸ್ಲಿ ನಾನಲ್ಲ ಆಯ್ತಾ ಹೇಳಿದೆ. ಮೊನ್ನೆ ನೀವೆಂತ ಮಾಡಬೇಡಿ, ಡಾನ್ಸ್ ಮಾಡಿ ಅಂತ. ಎಂತಪ್ಪ ಅಂದರೆ ಇವರೇ ಹೇಳಿದ್ದಾರೆ ಆಯ್ತಾ, ಬಂದು ಫಸ್ಟ್ ಶೂಟಿಂಗ್ ಆಗುವಾಗ ಎಂತ ಹೇಳಿದ್ದಾರೆ ಅಂದರೆ, ನನಗೆ ವ್ಲಾಗ್ ಮಾಡಬೇಕು, ಹೇಗೆ ಮಾಡೋದು ಗೊತ್ತಿಲ್ಲ, ಪ್ಲೀಸ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಡಿ, ಹಿಂಗೆ ಮಾಡಬೇಕು ಅಂತ ಇಷ್ಟ ಅಂತ. ಆ್ಯಕ್ಚುಲಿ ಇದು ನಾನಲ್ಲ, ನನ್ನ ಅಮ್ಮನ ಆಸೆ. ಅಂದರೆ ಅಮ್ಮ ಯಾವಾಗಲೂ ಹೇಳೋದು ನೋಡೋರಿಗೆ ಅನಿಸ್ತದೆ ಅದು ಬಿಲ್ಡಪ್, ಶೋಕಿ ಮತ್ತೊಂದು ಅಂತ. ಬಟ್ ಅದರಲ್ಲಿ ಇರುವ ಖುಷಿ, ನಾವೇನು ಬೇರೆ ಹುಡುಗಿರ್ ಥರ ಪಬ್ಬು, ಬಾರು, ಡ್ರಿಂಕ್ಸು, ಸಿಗರೆಟ್ ಅಂತ ಹೇಳಿ ಕುತ್ಕೊಳ್ತೇವ? ಇಲ್ಲ, ಶಾರ್ಟ್ ಚಡ್ಡಿ ಹಾಕಿ ಪೋಸ್ಟ್ ಮಾಡ್ತೇವೆ. ಅಲ್ಲ, ಶಾರ್ಟ್ಸ್ ಫ್ರಾಕ್ ಪೋಸ್ಟ್ ಮಾಡ್ತೇವಾ? ನಾ ಹಾಕ್ತೇನೆ. ನಾನು ಪೋಸ್ಟ್ ಮಾಡ್ತೀರಾ? ಪೋಸ್ಟ್ ಮಾಡಲಿಲ್ಲ ಇಷ್ಟ ತನಕ, ಎಂತಂದ್ರೆ ಇಷ್ಟ ತನಕ ಹಾಕ್ಲಿಲ್ಲ ನಾನು. ಅಂದರೆ ಈ ಬಿಕ್ನಿ ಎಲ್ಲ ಹಾಕಿ ಪೋಸ್ಟ್ ಇಲ್ಲ ಇಲ್ಲ ಇಲ್ಲ. ಮತ್ತೆ ಅದನ್ನೇ ಹೇಳಿದ್ದು, ಎಲ್ಲ ತೋರ್ತರ ಅಂತೆ. ಇದು ಉಪ್ಪು ಕರೆಕ್ಟ್ ತನ್ನಷ್ಟಕ್ಕೆ ಅಥವಾ ಕರಗಿಸ್ಬೇಕಾ? ಬಂದೇ ಇರಿ, ಇವಾಗ ಶುರು ಪಾಸ್ ಮಾಡಿದ್ದೆ. ಎಂಥದ್ದು ನೀರ, ನಾನು ಆಯಿಲ್ ಅಷ್ಟು ಹಾಕಿದ್ರಿ ಅಂದ್ಕೊಂಡೆ. ನಾನು ಒಂಚೂರು ಕೋಕೋನಟ್ ಆಯಿಲ್ ಹಾಕಿ ಅಂದೆ ಆಯ್ತಾ, ಅವ್ರು ಬಾಟಲ್ ತೆಗೆದ್ರು, ನಾನು ಅಷ್ಟರೊಳಗೆ ಪಾಸ್ ಮಾಡಿದ್ದೆ. ಆನ್ ಮಾಡೋಷ್ಟರಲ್ಲಿ ಹುಡುಗಿ ಎಣ್ಣೆ ನೀರು ಸುರಿತು, ನೋಡಿದೆ ಅದು ಇದಂತೆ. ಇನ್ನೊಂಚೂರು ನೋಡ್ಲಿಕ್ಕಾದ್ರೂ ಚಂದ ಬೇಕಲ್ಲ, ಅದಕ್ಕೆಂತ ಹಾಕ್ತಿದ್ದೆ ಗೊತ್ತಿಲ್ಲ. ಇದೆ ಒಂದು ನಿಮಿಷ ಬಂದೆ. ಶ್ರೀರಾಮ ಜಯ ರಾಮ. ವಾವ್. ಬಟ್ ಉಪ್ಪು ಕರಗಲಿಲ್ಲ. ಈಗ ಇವರಿಬ್ಬರಿಗೆ ಅಂತೂ ಬೆಂಕಿ ಗೊತ್ತಂತ ನನ್ನದಾಗಿದೆ, ಇವರದಾಗ್ತಾ ಉಂಟು. ನಿಜ ಹೇಳ್ತೇನೆ, ಮೊನ್ನೆ ಬಂದಿದ್ದಾಗ ಒಂದು ಎಂಥ ಮೊಟ್ಟೆದು ಗ್ರೇವಿ ಮಾಡಿದ್ದಾರೆ, ಎಗ್ ಗ್ರೇವಿ. ಸೀರಿಯಸ್ಲಿ ಯಾವುದೋ ರೆಸ್ಟೋರೆಂಟಲ್ಲಿ ತಿಂದಾಗ ಇತ್ತು, ಅಷ್ಟು ಚಂದ ಮಾಡಿದ್ದಾರೆ. ವಾವ್ ಅನಿಸ್ತು ನನಗೆ. ಇವಾಗ ನಾನು ಮಾಡಿದ್ದು ತೋರಿಸ್ತೇನೆ ಇರಿ. ಟಡಾಯಿಮ್, ಇದು ನನ್ನ ಫೋನಲ್ಲಿ ಕಲರ್ ಚೇಂಜ್ ಕಾಣಿಸ್ತುಂಟು ಮಾರೆ, ನೋಡಿ ಅಂತೆ. ತಿಂದು ನೋಡುವ ಫಸ್ಟ್. ಸತ್ಯ ಹೇಳ್ಬೇಕು ಅಂದರೆ ಫುಲ್ಲು ರೆಡ್ ಕಾಣಿಸ್ತುಂಟು. ಅದು ಈಗ ರೆಡ್ ಕಾಣಿಸ್ತುಂಟು, ಅವಾಗ ಬೇರೆ ಕಲರ್ ಕಾಣಿತಲ್ಲ. ತಿನ್ನಲಿಕ್ಕೆ ಚೆಂದ ಆಗ್ತದೆ, ನಿಜವಾಗಿ ಸೂಪರ್ ಆಗಿದೆ. ಖಾರ ಹೆವಿ ಆಗಿದೆ. ನಿಮ್ಮ ಮನೆಗೆ ಮುಸುಂಬಿ ಮತ್ತು ಕಿತ್ತಳೆ ತಂದರೆ ಹುಳಿ ಇದ್ದರೆ ಇದೇ ಥರ ಮಾಡಿ ತಿನ್ನಿ, ತುಂಬ ಚೆಂದ ಉಂಟು. ನಾನೊಂಚೂರು ಖಾರ ಜಾಸ್ತಿ ಹಾಕಿದೆ. ಶ್ರೇಯಾ, ಕೊತ್ತಂಬರಿ ಸೊಪ್ಪು
ನಾನು ಅಡುಗೆ ಹಾಕೋದು ನೋಡಿ ನಾನು ಫ್ರುಟ್ಸಿ ಹಾಕೋದು ಫಸ್ಟ್ ಟೈಮು. ನಿಜವಾಗ್ಲೂ ಹೇಗೆ ಉಂಟು ಗೊತ್ತಾ ಇದು? ಚಿಕನ್ ಅಲ್ಲ ಮ್ಯಾರಿನೇಟ್ ಮಾಡಿ, ಕಬಾಬಿಗೆ ಮ್ಯಾರಿನೇಟ್ ಮಾಡಿರ್ತಾರಲ್ಲ, ಸೇಮ್ ಅದೇ ಥರ ಕಾಣಿಸ್ತಾ ಉಂಟು ನನಗೆ. ಖಾರ ಸ್ವಲ್ಪ ಜಾಸ್ತಿ ಆಯ್ತಂದ್ಬಿಟ್ಟು ಚೆನ್ನಾಗಿ. ಅವಾಗ ಮಾರ್ನಿಂಗ್ ಆಗ ತಿಂದಲ್ಲ ಚೆನ್ನಾಗುಂಟಾ? ಏನೊಂಥರ ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿ ತಿಂತೀವಲ್ಲ ನಾವು, ಅದೇ ಚೆನ್ನಾಗುಂಟಲ್ಲ. ಡಿಫ್ರೆಂಟ್ ಟೇಸ್ಟ್ ಆಯ್ತಾ? ಟ್ರೈ ಮಾಡಿ ನೀವು, ಸಕ್ಕತ್ತು. ದುಡ್ಡು ಕೊಟ್ಟು ಹಣ್ಣು ತಂದಿದ್ದೇವೆ, ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೆವಿ ಹುಳಿ ಇತ್ತು. ಈ ಟೆಕ್ನಿಕ್ ಯೂಸ್ ಮಾಡಿ, ವರ್ಕ್ ಆಗ್ತದೆ. ಸುಮ್ಮನೆ ಕೆಲವರು ವೇಸ್ಟ್ ಮಾಡ್ತಿರಲ್ಲ ಹುಳಿ ಅಂತೇಳಿ. ನಿಜ ಒಳ್ಳೆ ಉಂಟು. ಇದು ಕಲ್ಲುಪ್ಪಾಗಿರೋದ್ರಿಂದ ಕಲ್ಲುಂಟು. ಒಳ್ಳೆ ಆಯ್ತು. ಬಟ್ ಖಾರ ಒಂಚೂರು ಜಾಸ್ತಿ ಹಾಕಿದೆ. ಒಂಚೂರು ಲೈಟ್ ಖಾರ ಆಗಿದ್ರೆ ಬೊಂಬಾಟ್ ಆಗ್ತಿತ್ತು. ಅಬ್ಬಾ, ಇವಾಗ ವಿಡಿಯೋ ಸ್ಟಾಪ್ ಮಾಡ್ತೇನೆ. ಆಲ್ಮೋಸ್ಟ್ ಕುಕ್ಕಿಂಗ್ ಇವರದ್ದು ಸ್ಟಾರ್ಟ್ ಮಾಡಿದ್ದಾರೆ. ಮುಗ್ಮೇಲೆ ಊಟ ಮಾಡುವಾಗ ಮಾಡ್ಕೊಳ್ತೇನೆ ಆಯ್ತಾ? ನೋಡಿ ಇವಾಗ ಲಾಸ್ಟ್ ಒಂದ್ಸಲ ತೋರಿಸ್ತೀನಿ. ಬಾಯ್ ಬಾಯ್. ಆಮೇಲೆ ಬನ್ನಿ, ಆಮೇಲೆ ಊಟ ಮಾಡುವಾಗ ಬನ್ನಿ. ಅವರದ್ದು ಅಡುಗೆ ಆಯ್ತು. ನಾನಿಷ್ಟು ಚಂದ ನಿದ್ರೆ ಮಾಡಿದ್ದೆ ಆಯ್ತಾ? ಒಂದು ನಿದ್ರೆ ಆಯ್ತು. ಅದು ಮೂಗೆಲ್ಲ ಫುಲ್ ಬ್ಲಾಕ್ ಆಗಿದೆ, ಗಂಟ್ಲಿನ ನೋವು ಜಾಸ್ತಿ ಆಗ್ತದೆ. ತೋರಿಸ್ತೇನೆ ರೀ ಅವ್ರ ಅಡುಗೆ. ನೋಡಿ ಅನ್ನ ಮಾಡಿಟ್ಟಿದ್ದಾರೆ. ಇದೆಂತ ಇದು ಕುಕ್ಕರಿದು ಮುಚ್ಚಳ. ಟಡಾಯ್. ಗ್ರೇವಿ ನಿಜವಾಗ್ಲೂ ಚಂದ ಮಾಡ್ತಾರೆ ಆಯ್ತಾ ಇವರು. ನನಗೆ ಇಷ್ಟ ನೋಡ. ಮೇಡಮ್ ಅಡಿಗೆ ಮಾಡಿಟ್ಟು ನಮ್ಮನ್ನು ಊಟಕ್ಕೆ ಕರೆದು ಎಲ್ಲಿಗೂ ಹೊರಗಡೆ ಹೋಗಿದ್ದಾರೆ ಅಂದರು. ಮಮ್ಮ ಈಗ ಅಮ್ಮ ಇವರು ನೋಡಿ ಕಾಯ್ದು ನೋಡಲಿಲ್ಲ ನಾನು ಇವ್ರಿಗೆ ಇಷ್ಟೊತ್ತು ತೋರಿಸ್ಲಿಲ್ಲ ಯಾರಿಗೂ ಯೂಟ್ಯೂಬ್. ನೋಡಿ ನೀವು ಊಟಕ್ಕೆ ಕೂತದ್ದ ಅಕ್ಕ ನನ್ನ ಕಾಯ್ದ ನಿಮ್ಮನ್ನು ಕಾಯ್ದು ಅವಳನ್ನು ನೋಡುದು. ಕೂಗಟ್ಟಲ್ಲಿ ಹೊರಗಡೆ ಅಣ್ಣ ನೋಡಿ ಊಟ ಮಾಡಿ ಹೇಳ್ತೇನೆ, ಹೇಳುದಲ್ಲ ಎಂತ ಮಾಡಿದ್ರು ತಿಂತೇನೆ. ನಿಜವಾಗಿ ಗ್ರೇವಿ ಮಾಡ್ತಾರೆ ಅವರು, ಕಾನ್ಫಿಡೆನ್ಸ್ ಉಂಟು. ನನಗೆ ಚೂರು ಸಾಕು, ಜಾಸ್ತಿ ತಿನ್ಬೇಕು, ಗಟ್ಟಿರಬೇಕು. ನೀವೆಂತ ಕಾಯುದು? ಯಾರನ್ನ ಕಾಯುದು? ಇವರಿಗೆ ಮಮ್ಮು ಹಾಕ್ಲಿಲ್ಲನ? ಮಮ್ಮು ಹಾಕಿಲ್ಲನ? ಅಕ್ಕ ಮಮ್ಮು ಹಾಕಿಲ್ಲನ? ಈ ಹುಡುಗಿ ಈಗುಂಟಲ್ಲ ಕಿರ್ಚುದ್ ನೋಡಿದ್ದೀರಾ? ಮೂರ್ತಿ ಎಂತ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತೆ ಹಾಗಿದೆ. ಇದು ಸ್ಲ್ಯಾಬ್ ಹಾರೋದೊಂದು ಬಾಕಿ ಉಂಟು. ಇವರು ನೋಡೋದು ಬಿತ್ತು ಮಂಟೆಗೆ ಯೂಟ್ಯೂಬಲ್ಲಿ ಬರೀದಿ ತೆಗ್ದದ್ದು ಅವರದು. ಬಸ್ ಬಸ್ ಸಾಕು 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 ಸಾಕು, ಮತ್ತೆ ಬೇಕಾದ್ರೆ ಹಾಕೊಳ್ತೇನೆ. ಈಗ ತಿಂದ ತೋರಿಸ್ತೇನೆ ಇದು. ನಾನು ಅಲ್ಲಿ ಹೋಗಿ ಆಹಾ, ಎಷ್ಟು ಚಂದ ಮಾಡ್ತದೆ ಗೊತ್ತಾ ಇವರಿಗೆ ಅಡಿಗೆನ. ನಾನು ಊಟ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯ್ತಾ? ನೋಡಿ ನನ್ನನ್ನು ನೋಡಿ ಹೆದರಿಕೆ ಆಗ್ತಾ ಉಂಟಾ? ಬಿಸಿಲಿಗೆ ನಿನ್ನೆ ಫುಲ್ ಟ್ಯಾನ, ಇವತ್ತು ಫುಲ್ ಟ್ಯಾನ. ಅದಕ್ಕೆ ಅವ್ರ ಹತ್ರ ಹೇಳಿ ಡಿ ಟ್ಯಾನ್ ಹಾಕ್ಕೊಂಡಿದ್ದೇನೆ. ನಿನ್ನೆನೂ ಟ್ಯಾನ್, ಇವತ್ತು ಟ್ಯಾನ್, ಅದಕ್ಕೆ ಡಿ ಟ್ಯಾನ್ ಹಾಕ್ಕೊಂಡಿದ್ದೇನೆ. ಡಿ ಟ್ಯಾನ್ ಹಚ್ಕೊಂಡು 15 ನಿಮಿಷ ಆದಮೇಲೆ ಮತ್ತೆ ಸ್ಕ್ರಬ್ ಹಾಕಿ ಮತ್ತೆ ಪ್ಯಾಕ್ ಹಾಕ್ಕೊಳ್ಬೇಕು, ಗೊತ್ತುಂಟಾ? ನನ್ನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಎಂಥದ ನನ್ನ ಮೂಗೆಲ್ಲ ಫುಲ್ ಬ್ಲಾಕ್ ಆಗಿದೆ ಶೀತಕ್ಕೆ. ಇನ್ನು ಹೊರಡಬೇಕಲ್ಲ, ಇದೆಲ್ಲ ತೆಗೆದು ಹೊರಡೋದು ಮತ್ತೆ ಹೋಗೋದು ಮನೆಗೆ. ಇನ್ನೊಂದು ಹೇಳ, ಇವ್ರ ಕಡೆ ನಾನು ನಿಮ್ಮ ಕಡೆ ಹೊರಡೋದು ಅಂದರೆ ರೆಡಿ ಆಗೋದು. ಹೊರಡೋದು ಅಂದರೆ ನಮ್ಮ ಕಡೆ ಹೊರಡೋದು ಅಂದರೆ ಈಗ ಆಯಿತು, ಈಗ ಇನ್ನು ಇಲ್ಲಿಂದ ಹೆಜ್ಜೆ ಹಾಕಿದ್ವಿ ಅನ್ನೋದು ಹೊರಡೋದು.
ಹೊರಡುದು ಹೊರಡೋದು. ಸರಿನೇ. ಹಾಂ, ಕೆಲವೊಂದ್ಸಲ ನಾನು ಆ ಕಡೆದವ್ರಿಗೆ ಕಾಲ್ ಮಾಡಿದ್ರು, ಹೊರಟೆ ಇನ್ನು ಹೊರಟದ್ದಲ್ಲ, ಇನ್ನು ರೆಡಿ ಆಗ್ತಿದ್ದೀನಿ. ಅದೇ ಹೊರಡು, ಬೇಗ ಹೊರಡು. ನನಗೆ ಅರ್ಥವೇ ಆಗೋದಿಲ್ಲ ನಿಮ್ಮ ಭಾಷೆಗೆ. ಈಗೆಲ್ಲ ಅರ್ಥ ಆಗ್ತದೆ, ಫುಲ್ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ. ಯಾಕಂದ್ರೆ ಜಾಸ್ತಿ ನಾನು ಆ ಕಡೆನೇ ಬಿಟ್ಕೊಂಡಿರೋದಲ್ಲ, ಗೊತ್ತಾಗ್ತದೆ. ಈಗ ಪ್ರಾಬ್ಲಮ್ ಇಲ್ಲ. ಅಂದರೆ ಅದನ್ನೇ ಕನ್ನಡದಲ್ಲಿ ಹೇಳೋದು, ಹೊರಡುದು ಅಲ್ವಾ? ನಮ್ಮ ಕಡೆ ರೆಡಿ ಆಗ್ತಿದ್ದೀವಿ, ರೆಡಿ ಆಗ್ತಿದ್ದೀವಿ ಅಂತ ಹೇಳೋದು. ಅಂದರೆ ರೆಡಿ ಆಗೋದಕ್ಕೆ ಎಂಥದ್ದು ಗೊತ್ತಾಗೋದಿಲ್ಲ. ನಿಮ್ಮ ಕಡೆ ಹೊರಡೋದಂದ್ರೆ, ನಾವು ಹೊರಡೋದಂದ್ರೆ ಇಲ್ಲಿಂದ ಆಯ್ತು ಈಗ ಹೊರಟ್ವಿ ಅಂದರೆ ಗೇಟ್ ಪಾಸ್ ಆದ್ರೆ ಹೊರಟ್ವಿ ಆ ಥರ. ಅದು ಸಹ ಹೊರಡೋದೇ ಆಗ್ತದೆ. ರೆಡಿ ಆಗೋದು ಕೂಡ ಹೊರಡೋದೇ ಆಗ್ತದೆ. ಓಕೆ, ನಾನು ಇದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಸ್ಕ್ರಬ್ ಮಾಡಿ ಪ್ಯಾಕ್ ಹಾಕ್ಕೊಂಡು ಮತ್ತೆ ನನ್ನ ಹೆಪ್ರಿಗೆ ಹೋಗಬೇಕು, ಊರಿಗೆ ಹೋಗಬೇಕು, ಮನೆಗೆ ಹೋಗಬೇಕು. ಹೋಗ್ತೇನೆ. ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೇನೆ. ಕೇಳಿಕತಮ್ ನಾಟಕ ಬಂದು ಇಲ್ಲಿಗೆ ಇವರ ಜೊತೆನೇ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಹೋಗುವಾಗ ಟ್ರಾವೆಲಲ್ಲಿ ಮತ್ತೆ ವ್ಲಾಗ್ ಎಡಿಟಿಂಗ್ ಮಾಡುವಾಗ ನೈಟ್ ಆಗ್ತದೆ, ಲೇಟ್ ಆಗ್ತದೆ. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್, ಯಾರೆಲ್ಲ ನನಗೆ ಡೈಲಿ ಸಪೋರ್ಟ್ ಮಾಡ್ತೀರಿ, ನನ್ನ ಲಾಗ್ ಹಾಕಿದಾಗೆಲ್ಲ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಮಾಡ್ತಾ ಇರಿ, ಲೈಕ್ ಕೊಡ್ತಾ ಇರಿ. ಹಾಗೆ ನಾಳಿನ ಹೊಸ ವಿಡಿಯೋ ಜೊತೆ ನಾವೆಲ್ಲರೂ ಮತ್ತೆ ಮೀಟ್ ಆಗುವ. ಥ್ಯಾಂಕ್ ಯು ಸೋ ಮಚ್, ಲವ್ ಯು, ಬಾಯ್. ಆ್ಯಂಡ್ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಕ್ ಓವರ್ ಬೈ ಶ್ರೇಯಾ ಅಂತ ಉಂಟು. ಇಲ್ಲ ನೀವೇ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀರಿ. ಓಕೆ, ಸಾರಿ, ಶ್ರೇಯಾಸ್ ವರ್ಲ್ಡ್ ಅಂತ ಇದೆ ಆ್ಯಕ್ಚುಲಿ. ಈಗ ಒಂದು ಸ್ವಲ್ಪ ಟೈಮ್ ಬಿಟ್ಟು ನಾನು ಶ್ರೇಯಾ ಮುರುಡೇಶ್ವರ್ ಅಂತ ಹಾಕ್ತೀನಿ. ಬಿಕಾಸ್ ಶ್ರೇಯಾಸ್ ವರ್ಲ್ಡ್ ಅಂತ ಹಾಕಿದರೆ ತುಂಬ ಜನದ ಪೇಜ್ ಬರ್ತಾ ಉಂಟು ನನಗೆ ಸರ್ಚ್ ಮಾಡುವಾಗ. ಸೊ ಅದಕ್ಕೆ ಶ್ರೇಯಾ ಮುರುಡೇಶ್ವರ್ ಅಂತ ಹಾಕಿದರೆ ನಾನು ಅಪ್ಲೋಡ್ ಸಿಗೋದು. ಅದಕ್ಕೆ मंडे है उसको. ओके, थैंक यू सो मच. टाटा, बाय बाय.